ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ನಾನೀಗ ಏನು ಮಾತಾಡೋಕ್ಕೆ ಬಂದಿದ್ದೀನಿ ಅಂದರೆ, ಇದು ನಮ್ಮ ರಾಷ್ಟ್ರಗೀತೆ ಮೊದಲು ಒಂದೇ ಮಾತರಂ ಇತ್ತು ಅಂತ ಕೇಳಿಸ್ಕೊತಾ ಇದ್ವಿ. ಅದನ್ನೀಗ ಈಗ 150 ವರ್ಷ ಆಗಿರೋದ್ರಿಂದ, ಒಂದೇ ಮಾತರಂ ಬರೆದು 150 ವರ್ಷ ಆಗಿರೋದ್ರಿಂದ ಈಗ ಕೇಂದ್ರ ಸರ್ಕಾರ ಅದನ್ನೀಗ ಬಿಡುಗಡೆ ಮಾಡಿದೆ. ಇದನ್ನೀಗ ನಾವು ಜನಗಣಮನ ಅಧಿನಾಯಕ ಜಯಕ್ಕಿಂತ ಅಷ್ಟೇ ಗೌರವನಿಗೆ ಈ ರಾಷ್ಟ್ರಗೀತೆಗೆ ಕೊಡಬೇಕು ಅಂತ ಒಂದು ಅನೌನ್ಸ್ ಮಾಡಿದೆ. ಸ್ಕೂಲಲ್ಲಿ ಫಸ್ಟು ಒಂದೇ ಮಾತರಂ, ಆಮೇಲೆ ಎರಡನೇದು ಜನಗಣಮನ ಅಂತ ಬೋಧನೆ ಮಾಡಿದ್ದಾರೆ. ಮೂರನೇದು ಇನ್ನೊಂದೇನಪ್ಪ ವಿಷಯ ಹಂಗಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ CM ಸಿದ್ದರಾಮಯ್ಯ ಅವರು ಮತ್ತು DK ಶಿವಕುಮಾರ ಗುದ್ದಾಟದಿಂದ ನಮ್ಮ ರಾಜ್ಯದ ಕಾಮಗಾರಿ ಕೆಲಸಗಳು ಎಲ್ಲ ಸ್ಥಗಿತ ಆಗೋಗಿದೆ. ಎಷ್ಟಾಗಲೇ 7 ತಿಂಗಳಾಯಿತು. 7 ತಿಂಗಳಿಂದ ಇದೇ ಕುಸ್ತಿನಲ್ಲಿ ನಡೀತಾ ಇದೆ. ಇದೇ ಕುಸ್ತಿ ಜಗಳದಲ್ಲಿ, ಕಲಹದಲ್ಲೇ ನಡೀತಾ ಇದೆ. ಈಗ ಈ ಥರ ಕುಸ್ತಿಗಳು, ಕಲಹಗಳು ನಡೆದರೆ ಯಾವ ರೀತಿ ಇದು ಮಾಡೋಕ್ಕಾಗುತ್ತೆ ಹೇಳಿ? ಅರ್ಥ ಆಯ್ತಾ? ಒಂದು ಇಲ್ಲ, ಯಾರಾದರೂ ಒಬ್ಬರು ಮುಖ್ಯಮಂತ್ರಿ ಅನ್ನೋದು ಪ್ರೂವ್ ಮಾಡ್ಕೊಂಬಿಡ್ಬೇಕು, ಕೆಲಸ ಮಾಡ್ಕೊಂಡು ಹೋಗಬೇಕು. ಆ ಇದು ಹೈಕಮಾಂಡ್ ಅಂತ ಇದೆ, ಕಾಂಗ್ರೆಸ್ ಹೈಕಮಾಂಡು. ನಿಜವಾಗಿ ಅವರು ಆ ಹೈಕಮಾಂಡ್ ಆಗಿ ಕೆಲಸ ಮಾಡೋದ್ರಲ್ಲಿ ನನಗೇನದು ಸರಿ ಅನ್ನಿಸ್ಲಿಲ್ಲ. ಏನೋ 1 ತಿಂಗಳು 2 ತಿಂಗಳು ಓಕೆ, 7 ತಿಂಗಳು 8 ತಿಂಗಳು ವರ್ಷಗಟ್ಟಲೆ ಆಗೋದ್ರು. ಇವರು ಹೆಂಗೆ ಅಲ್ಲಿ ಅಧಿಕಾರಿಗಳು ಹೆಂಗೆ ಕೆಲಸ ಕೇಳ್ತಾರೆ, ಮಾತು ಕೇಳ್ತಾರೆ? ಸಿದ್ದರಾಮಯ್ಯನ ಮಾತು ಕೇಳ್ತಾರೋ ಇಲ್ಲ ಈ ಕಡೆ ಇವ್ರ ಮಾತುಗಳು ಕೇಳ್ತಾರೋ ಗೊತ್ತಿಲ್ಲ. ಇದಕ್ಕೆ ನಾನು ಹೇಳ್ತಾ ಇರೋದು ಏನು ಗೊತ್ತಾ, ಸಿದ್ದರಾಮಯ್ಯ ಅವ್ರನ್ನೀಗ ಒಂದು ಒಳ್ಳೆಯ ರೀತಿಗೆ ಬರಬೇಕು ಅಂತಂದರೆ ಸರ್ಕಾರದ ಅಧಿಕಾರಿಗಳು, ಕಾರ್ಯದರ್ಶಿಗಳು ಸಿದ್ದರಾಮಯ್ಯನ ಮಾತು ಕೇಳಬೇಕು ಅಂತಂದರೆ ಇವರು ಇಷ್ಟು ದಿವಸ ಆದಮೇಲೆ ಇವರು ಇಳೀತಾರೆ, ಅಲ್ಲಿವರೆಗೂ ಇಳಿಯಲ್ಲ ಹಂಗಂತ ಈ ಹೈಕಮಾಂಡ್ ಅನ್ನೋದು ಹೇಳಬೇಕು. ಹೇಳಿದ್ರೆ ಈ ರಾಮಾಯಣ ಇರೋಲ್ಲ. ಮಾತೆತ್ತು ಅಂತಂದರೆ 3 ದಿವಸಕ್ಕೂ ಇದೇ ಗಲಾಟೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, DK ಶಿವಕುಮಾರ್ ಮುಖ್ಯಮಂತ್ರಿ. ಇನ್ನೊಂದು ಹೊಸ ಸುದ್ದಿ ಶುರು ಮಾಡಿದ್ದಾರೆ. ಎಲ್ಲರೂ ಫಾರಿನ್ ಟ್ರಿಪ್ ಹೊರಟಿದ್ದಾರಂತೆ. ಎಲ್ಲ MLAಗಳು 50 ಜನ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರಂತೆ. ಯಾರ ಪರವಾಗಿ ಅನ್ನೋದು ಇನ್ನೂ ಅದು ಕನ್ಫರ್ಮ್ ಆಗಿಲ್ಲ. ಮತ್ತು ಸಿದ್ದರಾಮಯ್ಯ ಅವರು ಹೇಳಿದ ಪ್ರಕಾರ ಇಲ್ಲ, ಅವ್ರ ದುಡ್ಡಲ್ಲಿ ಅವ್ರು ಹೋಗ್ತಾ ಇದ್ದಾರೆ. ಅವ್ರು ಎಲ್ಲಿಗೆ ಹೋಗಬೇಕಾದ್ರೂ ಅವರು ಅದಕ್ಕೆ ಅರ್ಹರು. ನಾವು ಅವ್ರಿಗೆ ಅಡಚಣೆ ಮಾಡಬಾರ್ದು ಅಂತ ಹೇಳಿದ್ದಾರೆ. DK ಶಿವಕುಮಾರ್ ಅವ್ರು ಕೇಳಿದ್ರೆ ಅದು ನನಗೆ ಗೊತ್ತಿಲ್ಲ, ನಾನು ಯಾರಿಗೂ ಯಾವುದೇ ರೀತಿಯಾದ ಆಶ್ವಾಸನೆ ಕೊಟ್ಟಿಲ್ಲ, ನಾನು ಇದು ಮಾಡಿಲ್ಲ ಹಂಗಂತ ಹೇಳ್ತಾ ಇದ್ದಾರೆ. ಇಷ್ಟು ಹೇಳಿ ನಾನು ಈಗ ಈ ಕಾರ್ಯಕ್ರಮವನ್ನೀಗ ನಿಲ್ಲಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನಿಗೆ ಮುಂದೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.